ನಮ್ಮೂರು ಕೆರೂರು ಗ್ರಾಮ ದೇವತೆ ಜಾತ್ರಾ ಹಾಗೂ ಮಹಾರಥೋತ್ಸವ. ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳಿಗೆ ಆಧಾರವಾದ ಆಮಂತ್ರಣ. ಆತ್ಮೀಯ ಸಹೋದರರೇ, ಇತಿಹಾಸದಲ್ಲಿ ಮಹಾರಥೋತ್ಸವಕ್ಕೆ ಸ್ವಾಗತ. ನಮ್ಮೂರ ಜಾತ್ರೆಯಾದಂಥ ಇತಿಹಾಸದಲ್ಲೇ ಇದು 2ನೇ ಸಲ. ಇದಕ್ಕಿಂತ ಪೂರ್ವದಲ್ಲಿ ಜಾತ್ರೆ ಆಗೈತಿ ಅನ್ನುವಂಥದ್ದಷ್ಟೇ ಇತ್ತು, ಹೊರತಾಗಿ ಅದು ಯಾರಿಗೂ ಅದ್ರ ಬಗ್ಗೆ ಇದಿದ್ದಿಲ್ಲ. ಇನ್ನೂ ಒಂದೇನಪ್ಪ ಅಂದ್ರೆ, ನಮಗೆ ಇನ್ನೊಂದು ವ್ಯಕ್ತಿ ಹೋದ ಸರ ನಮಗೆ ಇದ್ದಂಥ ವ್ಯಕ್ತಿ ಈ ಸಲ ನಾವು ಕಳ್ಕೊಂಡ್ವಿ. ಅವ ನಮ್ಮ ಸಾಹುಕಾರಿಗೆ ಅತಿ ಆತ್ಮೀಯ ಆದಂಥ ಗೆಳೆಯ. ಅವ ಸುರೇಶ್ ಗುಡಿ ಅವರು. ಆದ್ರೆ ಅವ ಇದ್ದು ನಮ್ಗೆ ಭಾಳ ಇನ್ನೂ ವಿಜೃಂಭಣೆ ಇತ್ತು. ಆದ್ರೆ ಏನೋ ಕಾರಣದಿಂದ ಅವರು ಮರಣ ಹೊಂದಿದ್ರು. ಈಗ ಅವರಿಂದ ನಮಗೆ ಏನು ಬೇಕು, ಯಾವ್ದೈತಿ ಅನ್ನುವಂಥ ಇತಿಹಾಸದೊಳಗೆ ನಮ್ಮ ಊರಾಗ ಜಾತ್ರೆ ಆಗೈತಿ ಅನ್ನುವಂಥದ್ದೊಂದು ಹುಡುಕಿ ಕೊಟ್ಟಂತ ವ್ಯಕ್ತಿ ಅವರು. ಆದ್ರೆ ನಿಮ್ಮೂರೊಳಗ ಮೇಟಿಯವರು ಕೋಟಿಯವರು ಅದಾರ ಅಂದ್ರೆ ನಿಮ್ಮೂರ ಜಾತ್ರೆ ಆಗೈತಿ ಅನ್ನುವಂಥ ಒಂದು ಉದ್ದೇಶದಿಂದ ಅವ್ರು ನಮ್ಮ ಹೇಳಿದ್ರು. ಸಾಹುಕಾರ ಆ ವಿಷಯಕ್ಕೆ ಮಾತ್ರ ಅದಾರ ನಮ್ಮ ಊರೊಳಗ ಕೋಟಿಯವರು ಮತ್ತು ಮೇಟಿಯವರು ನಮ್ಮ ಊರಾಗ ಅದಾರ. ಹಂಗಾರೆ ಅದಾರ ಅಂದೊಳತ್ನೆ ನಿಮ್ಮೂರಾಗ ಜಾತ್ರೆ ಆಗೈತಿಪ್ಪ, ಇದು ಜಾತ್ರೆ ಆಗೈತಿ ಅಂದೊತ್ನಾಗ ಅದಕ್ಕೆ ಮುಂದಿನ ಹೆಂಗ ನಾ ಮುಂದಿಂದೆಲ್ಲ ನಿಮಗೆ ಸಲಹೆ ಕೊಡ್ತೀನಿ. ಆ ಸಲಹೆ ಕೊಟ್ಟ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅದೇ ಪ್ರಕಾರ ನಮ್ಮ MH ಮನಸ್ಸಿಗೆ ಅವರು ಆ ರೀತಿ ಎಲ್ಲ ಕೆಲಸ ಅವರು ಹೋದ ಸಲನೂ ಮಾಡಿದ್ರು. ಈ ಸಲನೂ ಅದೇ ರೀತಿ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ನಡೀತಿದೆ. ಗುಳಿಯೋದ ಲಕ್ಷ್ಮಣ ಜಾತ್ರೆದ್ದು ಅತಿ ಎಲ್ಲರೂ ಇಡೀ ಊರ ಮುಂದೆ ಗುಳಿ ಹೋಗುದು ಅಂದ್ರೆ ಏನಪ್ಪ, ಬಡತನ ಪರಿಸ್ಥಿತಿ ಒಳಗೆ ಮೊದ್ಲಕ್ಕೇನೋ ದುಡಿಯಾಕ ಹೋಗ್ತಿದ್ರು, ಗುಳಿ ಹೋದ್ರು ಅಂತ ಲೆಕ್ಕಕ್ಕೆ. ಆ ರೀತಿ ನಾವು ಎಲ್ಲರೂ ಊರ್ ಹೊರಗೆ ಇವನ ಈ ಪಂಜುರಿ ಟೈಪ್ ಒಂದಿದೆ ಹಿಲ ಹಿಡ್ಕೊಂಡು ಊರ್ ಹೊರಗೆ ಗುಳಿ ಹೋಗಿ ಅಲ್ಲಿ ಏನಕ್ಕಿದೆ ದೇವ ಪೂಜಾ ಪುನಸ್ಕಾರ ಮುಗಿಸ್ಕೊಂಬಂದ ಒಳ್ಳೆ ಊರೊಳಗೆ ಬರೋ ತನಕ ಎಲ್ಲ ದೊಡ್ಡ ಜಾತ್ರೆ ಅಂತದ್ದು ಆ ರೀತಿ ಜಾತ್ರೆ ಆಗೈತೆ. ಮತ್ತೆ ಇನ್ನೂ ಒಂದು ಮನುಷ್ಯನಲ್ಲಿ ಎಲ್ಲರಲ್ಲಿನೂ ಒಂದು ಜಾತ್ರೆ ದೊಡ್ಡ ಪ್ರಮಾಣ ಮಾಡ್ಬೇಕು ಅನ್ನುವಂಥ ಉಮೇಶ ಎಲ್ಲ ಐತಿ. ಒಬ್ಬೊಬ್ರು ಒಂದೊಂದು ದಿವಸ, ಇವತ್ತು ನಾವು ಊಟ ಕೊಡ್ತೀವಿ, ಇವತ್ತು ನಾವು ನಾಷ್ಟ ಕೊಡ್ತೀವಿ, ನಾಳೆಗೆ ನಾವು ಮಾಡ್ತೀವಿ, ಇವತ್ತು ನಾವು ಮಾಡ್ತೀವಿ, ನಿಮಗೆ ಏನ್ ಬೇಕು ಹೇಳ್ರಿ ನಾವು ಮಾಡ್ತೀವಿ ಅನ್ನುವಂಥದ್ದು ಎಲ್ಲರಲ್ಲಿ ಒಂದು ವಿಜೃಂಭಣೆ ಐತಿ ನಮ್ಮೂರ ಜಾತ್ರೆ ಒಳಗೆ. ಎಲ್ಲ ಹೆಣ್ಣು ಮಕ್ಕಳು ಬಂದು ನಮ್ಮ ಹೈಸ್ಕೂಲ್ದೊಳಗೆ ಎಲ್ಲ ವ್ಯವಸ್ಥೆ ಐತಿ. ಉಡಿ ತುಂಬ್ತಾರ, ಉಡಿ ತುಂಬಿಸ್ಕೊಂಡು ಹೋಗ್ರಿ. ಧನ್ಯವಾದಗಳು.